ಐಶ್ವರ್ಯ ಐಶ್ವರ್ಯ ಏನು ಮಾಡತ್ತೀವ ನೀಟ ಬಾಯಿಲೆ ಹಾರತ್ತಿ ಬನ್ರಿ. ಸುಂದ್ರಿ ಸುಂದ್ರಿ ನೀನು ಬಾಯಿಲಿ ಒಂದೀಟ ಒಂದ್ಸರ ಮಾತಾಡೋದೈತಿ ನಿನ್ನ ಜೊತೆ. ಹಾಂ ಅಚ್ಚಮ್ಮ ಬನ್ನಿ. ಹೇಳಿ ಅತ್ತೆ, ಎದ್ಕೋ ಕಳೆದ್ರಲ್ಲ, ಏನಾದರೂ ಎಲ್ಲಿಗಾದ್ರೂ ಹೋಗ್ತಾ ಇದ್ದೀರಾ ಫಂಕ್ಷನ್ಗೆ? ಇಷ್ಟು ಚಂದ ರೆಡಿ ಆಗ್ಯಾರಿ ನೀವು. ಹಿಂಗೆ ರೆಡಿ ಆಗಿದ್ದ ಭಾಳ ದಿನ ಆದ ನಾನು ನೋಡಿ. ಇಲ್ಲ ಅಂದಿದ್ರೆ ಅವಾಗ ಆಗ್ತಿದ್ರಿ, ಇವಾಗ ಎಲ್ಗೋ ಹೊರಗೆ ಹೋಗತ್ತಾರೆ ಅಂತ ಅನ್ಸತಿ ಅಲ್ವಾ ಅತ್ತೆ? ಹ್ಞೂ, ಹೊರಗಡೆ ಹೊಂಟೇನಿ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಇಟ್ಕೊಂಡಾರ, ಅದಕ್ಕೆ ಪಾರ್ಟಿಗೆ ಹೊಂಟೀವಿ. ಎಲ್ಲ ಲೇಡೀಸ್ ಕ್ಲಬ್ಬಿಂದ ಪಾರ್ಟಿ ಇಟ್ಕೊಂಡಾರ. ನಾನು ಹೋಗಿ ಬರ್ತೇನೆ ಮನೆ ಕಡೆ. ನಿನ್ನ ಸೊಸಿ ಕಡೆ ಸ್ವಲ್ಪ ಹುಷಾರಾಗಿರ. ಹಾಂ, ಆಕಿ ಗೊತ್ತಾಗ್ದ ಅದು ಇದು ತಿಂದಿಗಿಂದಾಳು ಮತ್ತೆ. ಸರಿ ಅತ್ತೆ, ನೀವು ಹೋಗಿ ಬನ್ನಿ. ಅಜ್ಜಮ್ಮ ಕರೆದ್ರಿ? ಹ್ಞೂ ಕರೆದ್ನಿ. ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ಪಾರ್ಟಿ ಐತಿ, ಪಾರ್ಟಿಗೆ ಹೊಂಟೇನೆ. ಹುಷಾರಾಗಿರು, ಜಾಸ್ತಿ ಅಡ್ಡಾಡಕ್ಕೆ ಹೋಗಬೇಡ. ಮ್ಯಾಲ ಕೆಳಗೆ ಹತ್ತೋದು ಇಳಿದು ಮಾಡಿರ ಒಬ್ಬೊಬ್ರದ್ದು ಗರಬ್ ಚೀಲ ಲೂಸ್ ಇರ್ತದ, ಮತ್ತು ಜರ್ದು ಬಿಡ್ತದ ಕೂಸು. ಅದಕ್ಕಾಗಿ ಒಗಾತಿಂದ ಹಗರ ಅಡ್ಡಾಡ. ಪಟ 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 ಹತ್ತೀನಿ, ಪಟ ಪಟ ಇಳಿದ್ನಿ, ಹಂಗದು ಮಾಡಿ ಇದನ್ನದು ಮಾಡ್ಕೊಂಡು ಗಿಡ್ಕೊಂಡಿದ್ದಿ ಹುಚ್ಚಿರಂಗ ಏನ. ಹೋಗಿ ಬರ್ತೇನೆ ಸಾಯಂಕಾಲ ಒಳಗಾಗಿ. ಅಯ್ಯೋ ಇಲ್ಲ ಅಜ್ಜಮ್ಮ, ನಾನು ನೀವು ಹೇಳಿದಂಗೆ ಬಂದ ಕಡೆ ಸುಮ್ಮನೆ ಕುಂದಿರ್ತೇನೆ, ಏನೂ ಮಾಡಂಗಿಲ್ಲ. ಇಲ್ಲಿ ಕೆಳಗೆ ಇರ್ತೇನೆ, ಇಲ್ಲಿ ಕೆಲಸ ಹೊಡಿದು ಹಿಂಗೆ ಬಾಂಡೆ ತಿಕ್ಕೋದು ಮಾಡ್ತೇನೆ ಹೊರತು ಮ್ಯಾಲ ಕೆಳಗದು ಅಡ್ಡಾಡಂಗಿಲ್ಲ. ಅಯ್ಯೋ ನನ್ನ ಮ್ಯಾಗ ಎಷ್ಟು ಪ್ರೀತಿ ತೋರ್ಸಾಕತ್ತಾರೆ ನೀವು. ನನಗಂತೂ ನಿಮ್ಮ ಪ್ರೀತಿ ನೋಡೇ ಅಷ್ಟು ಖುಷಿ ಆಗತೈತಿ. ಮೊದಲು ನೀವು ನನ್ನ ಬೈತಿದ್ರಿ, ಆದರೆ ಇವಾಗ ನನ್ನನ್ನು ಎಷ್ಟು ಕೇರ್ ಮಾಡತ್ತೀರಿ ಅಂತ ಹೇಳಿ ನನಗೆ ಭಾಳ ಖುಷಿ ಆಗತೈತಿ ಅಜ್ಜಮ್ಮ. ಸರಿ, ನಾನು ಹೋಗಿ ಬರ್ತೇನೆ. ಅದಕ್ಕೆ ಹೇಳಿದ್ರತಂತ ಕರೆದ್ನಿ. ಈಗ ಪ್ರೇಮ ಬರ್ತಾನೆ ಅಂದ್ಲು, ಬರ್ತಾಳೋ ಇಲ್ಲೋ? ಪ್ರೇಮ ಪ್ರೇಮ. ಹಾಂ ಮಮ್ಮಿ, ನಾನು ರೆಡಿ. ನೋಡು ಹೇಗೆ ಕಾಣ್ತಾ ಇದ್ದೀನಿ ಅಂತ, ಸೂಪರಾಗಿ ಕಾಣ್ತಾ ಇದ್ದೀನಿ ಅಲ್ವಾ? ಅಯ್ಯಯ್ಯಯ್ಯಯ್ಯ ಚಸ್ಮಾನ ಚಂದ ಕಾಣಕತ್ತಿದ್ದೀವ, ಭಾರಿ ಕಾಣಕತ್ತಿದ್ದಿ. ಅಲ್ಲ ಬೇರೆ ಡ್ರೆಸ್ ಹಾಕೋಬೇಕಿಲ್ಲ ನೀನು? ಬೇರೆ ಡ್ರೆಸ್ ಹಾಕೊಂಬರೋದು. ಯಾಕೋ ಇದು ಡ್ರೆಸ್ಸ ಚಲೋ ಕಾಣಿಸ್ಬಾರ್ದು. ಕೆಂಪದರ ಹಂಗೆ ಹಸಿರರ ನೀಲಿಯರ ಯಾವ್ದಾರು ಹಾಕೊಂಬರೋಗ ಹೋಗು. ಹೌದಾ, ಸರಿ, 2 ಸೆಕೆಂಡ್ನಾಗ ಹಿಂಗೋಗಿ ಹಿಂಗೆ ಬರ್ತಂತ ತಡಿ ಮಮ್ಮಿ. ಅಲ್ಲ, ಪಾರ್ಟಿ ಆಗಲಿ ಪೂಜೆ ಆಗಲಿ, ಪೂಜೆ ಇಟ್ಕೊಂಡಾಳಕ್ಕೆ ಮನ್ಯಾಗ ಪೂಜೆ ಮಾಡಿ ಆತ ಪಾರ್ಟಿ ಮಾಡ್ತಾವ ಅಂತ ಹೇಳಿದಾರ. ಆಕೆ ಮನೆ ಪೂಜೆ ಮುಗಿಸ್ಕೊಂಡು ಇನ್ನೊಬ್ಬಕ್ಕೆ ಮನೆ ಪಾರ್ಟಿ ಮಾಡಕ್ಕೆ ಹೋಗ್ಬೇಕು. ಈಕೆ ನೋಡ್ರಿ ಇಂಥ ಡ್ರೆಸ್ ಹಾಕೊಂಬಂದಾಳ ಅಂದ್ರೆ ಅತ್ತೆ ಪ್ರೇಮನ ಬರಕತ್ತಾಳೇನ? ಸರಿ ಅತ್ತೆ, ಹುಷಾರಾಗಿ ಹೋಗಿ ಬನ್ನಿ. ನೋಡು ಮಾಮ್, ಇವಾಗ ಹೇಗೆ ಕಾಣ್ತಾ ಇದ್ದೀನಿ ಆಂಟಿ? ಇವಾಗ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದು ಅಷ್ಟು ಯಾಕೂ ಇದಾಗಿರಲಿಲ್ಲ. ಅಜ್ಜಮ್ಮ ಹೇಳಿರೋ ಹಾಗೆ ಇದು ಪೂಜೆಗಾಗಲಿ ಪಾರ್ಟಿಗಾಗಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಹ್ ಹೌದಾ, ಥ್ಯಾಂಕ್ಸ್. ನಡಿ ಮಮ್ಮಿ ಹೋಗೋಣ. ಸರಿ ಸರಿ ನಡಿ. ನಿಮ್ಮಪ್ಪ ಅವಾಗ ಹೊರಗೆ ಹೋಗಿ ನಿಂತ ಕಾಯಕತ್ತಾನ. ನೀ ನೋಡಿದ್ರೆ 2 ಸರಿ ಬಟ್ಟೆಗಳು ಚೇಂಜ್ ಮಾಡ್ಕೊತ ಇಲ್ಲೇ ಅದೀನ. ನಡಿ, ಹುಷಾರಾಗಿ ಹೋಗಿ ಬನ್ನಿ ಅತ್ತೆ. ಹಾಂ ಹಾಂ ಸರಿ. ಅತ್ತೆ ನಿಮ್ಗೇನಾದರೂ ಬೇಕಾ ತಿನ್ನೋದಕ್ಕೆ ಕುಡಿಯೋದಕ್ಕೆ? ಅತ್ತೆ ನನ್ನ ಜೊತೆ ಮಾತಾಡೋದಿಲ್ಲ ಅಂತ ಅನ್ಸತಿ. ಏನು ಮಾಡೋದು, ಯಾಕೋ ನನಗಂತೂ ತುಂಬ ಹಸುವಾಗೈತಿ. ಹಣ್ಣುಗಳನ್ನ ಹೆಂಚಿಟ್ಟಾಳ ಅಂತ ಅನ್ಸತಿ ಪ್ರೇಮ ಆಂಟಿ. ಅವನ ಹೋಗಿ ತಿಂತಾನೆ ನಾನು. ಅಲ್ಲ, ಇವಳು ಫ್ರೂಟ್ಸ್ ತಿನ್ನಕತ್ತಾಳ, ಅದ್ರಾಗ ಏನಾರು ಪಪ್ಪಾಯ ಅದು ಇದ್ರೆ ಏನು ಮಾಡೋದು? ಎಲ್ಲನೂ ಹೆಂಚಿಟ್ಟಿದ್ರೆ ಯಾರು ಹೆಂಚಿಟ್ಟಾರೋ ಏನೋ? ಈ ಎಲ್ಲ ಹಣ್ಣುಗಳನ್ನ ಯಾರು ಹೆಂಚಿಟ್ಟಾರೋ ಏನೋ? ಒಟ್ಟಿನಲ್ಲಿ ಹೆಂಚಿಡಿದನ್ನ ಇಟ್ಟಿದ್ದನ್ನ ಯಾರಿಗಿಟ್ಟಾರಂತೂ ಗೊತ್ತಿಲ್ಲ, ತಿಂದುಬಿಡ್ದ ಏನೋ. ಅಯ್ಯೋ ಇಲ್ಲ ಅತ್ತೆ, ಪ್ರೇಮ ಅತ್ತೆ, ಪ್ರೇಮ ಆಂಟಿ ಇದನ್ನು ನನಗಂತಾನೆ ಅವರು ಹಣ್ಣು ಹೆಂಚಿಟ್ಟಿರ್ತೀನಿ ತಿನ್ನಂದ್ರು. 2 ಬಟ್ಲ ಹೆಂಚಿಟ್ಟಿದ್ರು. ಅದರಲ್ಲಿ ನನಗೆ ಯಾಕೋ ಹಸುವಾಗಿತ್ತು, ಅದಕ್ಕೆ ಒಂದು ಬಟ್ಲ ನಾನು ತೊಗೊಂಡು ಬಂದೆ, ಒಂದು ಬಟ್ಲನ ನಿಮ್ಗೆ ಕೊಡಬೇಕು ಅಂದೆ. ಆದರೆ ನಾನು ಕೊಟ್ಟಿರೋದನ್ನ ನೀವು ತಿನ್ನೋದಿಲ್ಲ ಅಂತ ಹೇಳಿ ನಾನು ತೊಗೊಂಡು ಬರಲಿಲ್ಲ ಅತ್ತೆ. ಹೋಗಿ ತೊಗೊಂಡು ಬರಲ್ಲ? ಬೇಡ ಬೇಡ, ನಿಂತೀನು. ಅಯ್ಯೋ, ಅದು ನೋಡೋಕೆ ಪಪ್ಪಾಯ ಹಣ್ಣಿನಂಗೆ ಅನ್ಸಕತ್ತದ. ಅದನ್ನಕ್ಕೇನಾರು ತಿಂದ್ರೆ ಹೊಟ್ಟೆಗಿರು ಮೊಮ್ಮಗು ಹೋಗಿಬಿಡ್ತದ. ಏನು ಮಾಡಲಿ ಏನು ಮಾಡಲಿ? ಏ ಸುಂದ್ರಿ ನಿಲ್ಲು. ನಿನಗೆ ಹೇಳತ್ತನ ಕೆಲಸ ಆಗ್ತಿಲ್ಲ, ತಿನ್ಬೇಡ ಅಂತ ಹೇಳಕತ್ತ ನಾನು. ಅದನ್ನ ನನಗೆ ಕೊಡು, ನೀನು ಹೋಗಿ ಬೇರೆ ತೊಗೊಂಬಂದ ತಿನ್ನು. ಅತ್ತೆ ತುಂಬ ಹಸಿವಾಗತೈತಿ, ಇದೊಂದ ತಿಂತೇನೆ, ಇದು ತಿಂದ ಹೋಗಿ ತೊಗೊಂಬರ್ತೀನಿ. ಈಗ ಬಿಡುವಂಗ ಕನಸ್ಬೇಡ, ಮೊದಲ ಕೈಯಾಗಿರೋ ದಬ್ಬ ಅವೆಲ್ಲ ಪಪ್ಪಾಳಿ ಹಣ್ಣ. ಹೇಳಿದ್ರೆ ಅರ್ಥ ಆಗಂಗಿಲ್ಲ ನಿನಗೆ? ಅಯ್ಯೋ ಅತ್ತೆ, ಏನು ಮಾಡಿದ್ರಿ ನೀವು ಅತ್ತೆ? ಹಣ್ಣುಗಳೆಲ್ಲ ಕೆಳಗಡೆ ಬಿತ್ತು. ನಿಮಗೆ ನನಗೆ ಅಂತ ಹೇಳಿ ಪಾಪ ಆಂಟಿಯವರು ಎಲ್ಲನೂ ತೊಳೆದು ಕಟ್ ಮಾಡಿ ಇಟ್ಟಿದ್ರು. ಆದರೆ ನೀವು ನೋಡಿದ್ರೆ ಯಾಕತ್ತೆ ಈ ರೀತಿ ಮಾಡಿದ್ರಿ? ನಂಗೆ ತುಂಬ ಹಸುವಾಗತ್ತಿತ್ತಂತೇಳಿ ನಾನು ಅದನ್ನು ತಿಂತಾ ಇದ್ನಿ, ನೀವು ಅದನ್ನು ನೆಲದ ಪಾಲು ಮಾಡಿಬಿಟ್ರಲ್ಲ. ಅದನ್ನು ತಿಂದಿದ್ರೆ ಏನಾಗ್ತಿತ್ತು ಅನ್ನೋದು ನಿನಗೆ ಗೊತ್ತೈತಿ? ಅದ್ರಾಗ ಏನಿತ್ತು ಅಂತ ಗೊತ್ತೈತಿ ನಿನಗೆ? ನೀನು ಚುಚ್ಚಿ ಚಮಚದಾಗ ಹಿಡ್ಕೊಂಡಿರೋದು ಪಪ್ಪಾಯ ಇರ್ತದ. ಅದನ್ನು ನೀನು ಏನಾದ್ರು ತಿಂದಿದ್ರ ಹೊಟ್ಟೆಗಿರೋ ನನ್ನ ಮೊಮ್ಮಗ ಏನಾರು ಆಗಿದ್ರೆ ಏನು ಮಾಡೋದು? ಹಾಂ, ಒಂದು ಈಟು ಖಬರ್ ಅನ್ನೋದೇ ಇಲ್ಲ ಹುಡುಗಿಗೆ. ಮಾತಾಡಬಾರ್ದು ಅಂತ ಅಲ್ಲಿಂದ ಅನ್ಕೊಂಡು ಬಂದ ಹೇಳಾಕತ್ತಾನ. ಮತ್ತೆ ಸುಮ್ಮನೆ ಇಡು ಅಂದ್ರೂ ಹಂಗೆ ತಿನ್ನಕ್ಕೆ ಹೊಂಟಿದ್ದಿ ಅಲ್ಲ? ನನ್ನ ಮಾತಿಗೆ ಅಷ್ಟು ಬೆಲೆ ಇಲ್ಲ? ಹಾಂ, ಅಯ್ಯೋ ಅತ್ತೆ, ಅದರಲ್ಲಿ ಪಪ್ಪಾಯ ಇತ್ತಾ? ಅದು ನಾನು ಪಪ್ಪಾಯ ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆ. ಹಂಗಾದ್ರೆ ಅದನ್ನು ನಿಮಗೆ ಹೆಚ್ಚಿಟ್ಟಿದ್ದಾರೋ ಏನೋ, ಮರೆತು ನಾನು ತೊಗೊಂಬಂದ್ಬಿಟ್ಟಿರ್ಬೇಕು.
ಅಯ್ಯೋ ದೇವ್ರೆ, ನಾನು ಎಂಥ ಕೆಲಸ ಮಾಡಿಬಿಟ್ಟಿ. ನಾನೇನಾದರೂ ಅದನ್ನ ತಿಂದ್ಬಿಟ್ಟಿದ್ರೆ ಇವತ್ತು ಅಯ್ಯೋ ಏನಾಗ್ತಾಯಿತ್ತು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಅತ್ತೆ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಇನ್ನೇ ಚಿಕ್ಕ ಮಾಡುವ ಆಡಿದಂಗೆ ಆಡ್ತಿದ್ಯಲ್ಲ, ಬುದ್ಧಿ ಕಲ್ಕೊಂಡಿಟ್ಟ ಕ್ವಾನ್ ಆಗಿದ್ದೀವಿ. ಹಾಂ ಹಾಂ, ಒಂದು ಸ್ವಲ್ಪ ಏನಾರು ಐತಿ ನಿನಗೆ? ತಿನ್ನಬೇಕು ತಿನ್ನಬಾರ್ದು, ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ನನಗೆ ಗೊತ್ತಾಗಂಗಿಲ್ಲ. ಅಷ್ಟು ಸಾಲಿ ಕಲ್ತು ಏನು ಉಪಯೋಗ ನೀನು? ಅಷ್ಟೆಲ್ಲ ಸಾಲಿ ಕಲ್ಸಿದ್ದೆ ನೀನು, ಆದ್ರೂ ಒಂದು ಧ್ಯಾನ ಅನ್ನೋದಿಲ್ಲ ನಿನಗೆ. ಹೋಗಿ ಹೋಗಿ ಪಪ್ಪಾಯ ತಿನ್ನತ್ತ. ಪಪ್ಪಾಯ ಯಾವುದು, ಪೈನಾಪಲ್ ಯಾವುದು, ಮ್ಯಾಂಗೋ ಯಾವುದು ಅಂತ ಗೊತ್ತಾಗಂಗಿಲ್ಲ. ಬಟ್ ಎಲ್ಲ ಯಾವ್ದು ನೋಡ್ತಾ ಇದ್ರೆ ನಿನ್ನ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಅದನ್ನು ತಿಂದುಬಿಡೋದು. ಆಮೇಲೆ ಏನಾದರೂ ಪರವಾಗಿಲ್ಲ ಅಲ್ಲ? ಅಯ್ಯೋ ಇಲ್ಲ ಅತ್ತೆ, ಯಾವುದೋ ಒಂದು ಇದರಲ್ಲಿ ಹಸುವಾಗಿತ್ತಲ್ಲ, ಯಾಕೋ ತುಂಬಾ ಹೊಟ್ಟಿಸ್ತಿದೆ ಅಂತ ಹೊಟ್ಟೆ ಒಂಥರ ಆಗ್ತಾಯಿತ್ತು. ಅದಕ್ಕಾಗಿ ತಿಂದುಬಿಟ್ರೆ ಆಯ್ತು ಅಂತ ತೊಗೊಂಡು ಬಂದು ತಿಂತಾ ಇದ್ದೆ ಅತ್ತೆ. ಅಯ್ಯೋ ದೇವ್ರೆ, ನಾನು ಇವತ್ತು ಅದನ್ನ ಏನಾದರೂ ತಿಂದಿದ್ರೆ ಏನಾಗ್ತೈತೇನೋ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗುಗೇನೂ ಆಗಲಿಲ್ಲ. ಮೊದಲೇ ಅಜ್ಜಮ್ಮ ಎಷ್ಟು ಸರಿ ಹೇಳಿದರು, ನೀನು ಹುಷಾರ್ದಾಗ ನೀನು ಹುಷಾರ್ದಾಗ ನೀರು ಅಂತ. ನಾನೇ ಏನಾದರೂ ಮಾಡ್ಕೊಂಡ್ಬಿಡ್ತಿದ್ದೆ ಏನೋ. ಹೋ ಗಾಡ್, ಯಾಕೆ ನನಗೆ ಈ ರೀತಿ ಆಯಿತು? ಥ್ಯಾಂಕ್ಸ್ ಅತ್ತೆ. ನೀನು ಥ್ಯಾಂಕ್ಸ್ ಮನೆ ಹಾಳಾಗ. ಮೊದಲ ನನ್ನ ಮೊಮ್ಮಗನ ಚಲೋ ತಗ ನೋಡ್ಕೊ. ನಿನಗೆ ದೇವರು ನನ್ನ ಮೊಮ್ಮಗನ ನಿನ್ನ ಹೊಟ್ಟೆ ಕೊಟ್ಟಾನ. ಹಂಗಂತ ಎತ್ತಬೇಕತ್ತ ಇದನ್ನು ತಿನ್ನೇ ಮಾಡುವಂಗಿಲ್ಲ. ಇನ್ಮೇಲೆ ನಾನು ನಿನಗೆ ಅಡುಗೆ ಮಾಡ್ಕೊಡ್ತೇನೆ, ಅದನ್ನಷ್ಟ ತಿನ್ಬೇಕು ನೀನು. ಯಾರು ಏನೇ ಕೊಟ್ಟರು ಅದನ್ನ ತಿನ್ನೋ ಹಂಗಿಲ್ಲ, ನೆನ್ಸ್ನಾಗಿರಲಿ. ಯವ್ವ ಮಗಳ ಸುಂದ್ರಿ, ಎಂಥ ಖುಷಿ ವಿಚಾರ ಗೊತ್ತಾಯ್ತು ಯವ್ವ ನಮಗೆ. ಅತ್ತೆ, ಅದು ಅಪ್ಪನ ಧ್ವನಿ ತಿಳಿಸ್ದಂಗೆ ಆಗತ್ತೈತಿ. ಅಪ್ಪ ಬಂದ್ರೆ ಅಂತ ಅನಿಸತಿ. ನಾನು ಇದೆಲ್ಲ ತೆಗೆದು ಒಳಗಿಟ್ಟು ಬರ್ತೀನಿ ಅತ್ತೆ. ಏನಾದರೂ ಮಾಡ್ಕೊ. ಅಯ್ಯೋ, ನಾನೇನಾದರೂ ಇವತ್ತಿದ್ದನ್ನ ತಿನ್ಬಿಟ್ಟಿದ್ರೆ ಏನಾಗ್ತಿತ್ತೋ ಏನೋ. ಅತ್ತೆ ಬಂದು ನನ್ನನ್ನು ಕಾಪಾಡಿಲ್ಲ ಅಂದಿದ್ರೆ ನನ್ನ ಮಗುನ ನಾನೇ ಇವತ್ತು ಕಳ್ಕೊಂಡ್ಬಿಡ್ತಾ ಇದ್ದೆ. ಆದರೂ ಅತ್ತೆಗೆ ನನ್ನ ಮಗು ಮೇಲೆ ಪ್ರೀತಿ ಐತಿ. ನನ್ನ ಮೇಲೆ ಕೋಪ ಇದ್ರೂ ಮಗು ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರತ್ತೆ. ನನ್ನ ಮೊಮ್ಮಗು ಅಂತಾರೆ. ನನಗೆ ಅದೇ ಖುಷಿ ಆಗ್ತಾ ಇದೆ. ಬನ್ನಿ ಅಣ್ಣ, ಬನ್ನಿ ಬನ್ನಿ. ಆರಾಮದಲ್ಲೇನ ಅಕ್ಕಾರ? ಅಯ್ಯೋ, ನಿಮ್ಗೆ ಯಾರೋ ಚಾಕು ಚುಂಚಿದ್ರಂತ, ಆವಾಗ ನೋಡಕ್ಕೆ ಬರ್ಬೇಕಂತ ಅಂದ್ಕೊಂಡು ಇವ್ರಿಗೆ ಬೇರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದ್ರೆ, ಮತ್ತು ನನ್ನ ಸೊಸಿಗೆ ಬೇರೆ ಹಂಗಾಗ್ಬಿಟ್ಟಿತ್ತು. ಹಾಗಾಗಿ ಬರೋಕ್ಕಾಗಲಿಲ್ಲ ರೀ. ಈಗ ನಿಮ್ಮನ್ನು ನೋಡ್ಕೊಂಡು ಹೋಗೋಣಂತ ಆಯಿತು. ಮತ್ತು ಸುಂದ್ರಿ ಏನೋ ಬಸ್ರದಾಳಂತಲ್ರಿ, ಆ ಸುದ್ದಿ ಕೇಳಿ ಅವರಪ್ಪಾಗ ಭಾಳ ಖುಷಿ ಆಯಿತು. ಅದಕ್ಕೆ ನಡಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದರು. ಅದಕ್ಕೆ ನಾವು ನೋಡಕ್ಕಂತ ಬಂದ್ವಿ ರೀ. ಎಲ್ಲಿ ಸುಂದ್ರಿ ಕಾಣಿಸ್ವಾಳಲ್ಲ? ಓ ಹೌದಣ್ಣ, ಇಲ್ಲಿ ಬಿಡ್ರಿ, ನಿಮ್ಮ ಮನೆಯಾಗೂ ಪ್ರಾಬ್ಲಮ್ಗಳು ಇರ್ತಾವೆ, ಹಂಗೆ ನಮ್ಮ ಮನೆಗೂ ಇರ್ತಾವೆ. ಈಗ ಬಂದ್ರಲ್ಲ, ನಾನು ಬರ್ಬೇಕಂತ ಅಂದ್ಕೊಂಡಿದ್ನಿ ಅಣ್ಣ ನೋಡೋಕೆ. ಆದರೆ ಏನು ಮಾಡೋದು, ಬರೋಕೆ ಆಗಲಿಲ್ಲ. ನನಗಿನ್ನೂ ಇವಾಗ ಸ್ವಲ್ಪ ಅಡ್ಡಾಡಕತ್ತೇನೆ ರೀ. ಅದು ಭಾಳ ಆಳವಾಗಿ 2 ಸಲ ಚುಚ್ಚಿಬಿಟ್ಟಿದ್ರಲ್ಲ, ಹಾಗಾಗಿ ಭಾಳ ತ್ರಾಸಾಗಿತ್ತು. ಆಪ್ರೇಷನ್ ಬೇರೆ ಆಗಿತ್ತಲ್ಲ. ಮತ್ತು ಇನ್ನೇನು ಮಾಡೋದು, ಹೆಂಗೋ ಆರಾಮಾಗಬೇಕಲ್ಲ, ಅದಕ್ಕೆ ಆರಾಮಾಗೇನ್ರಿ. ಕುಂದ್ರಿ ಅನ್ನಾರ, ಕುಂದ್ರಿ ಅಕ್ಕ, ವೈನಿ ಕುಂದ್ರಿ. ಅಯ್ಯೋ ಯವ್ವ, ನೀ ಕುಂದ್ರಿವ್ವ, ಹಂಗೆ ನಿಂತದಿಯಲ್ಲ. ಮೊದಲ ಬೇರೆ, ಈಗ ಆಪರೇಷನ್ ಆಗೈತಿ. ಕುಂದ್ರಿ ಸ್ವಲ್ಪ. ಹ್ಞೂ ಅನ್ನಾರ. ಅವ್ವಾರದು ಎಲ್ಲಿದಾರ್ರಿ? ಕಾಣಿಸವಾರ್ರಿ, ಒಳಗೆ ಮಕ್ಕೊಂಡಾರನ್ರಿ? ಸುಂದ್ರಿ ಅಯ್ಯೋ ಇಲ್ರಿ, ಅವರು ಸ್ವಲ್ಪ ಫಂಕ್ಷನ್ ಇತ್ತು, ಹೋಗಿದ್ದಾರೆ. ನಾನು ಸುಂದ್ರಿ ಅಷ್ಟೇ ಅದರ ಮನ್ಯಾಗ. ಯಾವ ಸುಂದ್ರಿ? ಹಾಂ ಬಂದೆ. ಅಪ್ಪ, ಚಿಕ್ಕಮ್ಮ, ಹೇಗಿದ್ದೀರಾ? ಯವ್ವ, ಎಂಥ ಖುಷಿ ವಿಚಾರ ಹೇಳಿದ್ರಿ. ನಮಗಂತೂ ಎಷ್ಟು ಖುಷಿ ಆತಂದ್ರೆ, ಯಾವಾಗ ನೀನು ನೋಡ್ಯವ ಅನ್ನೋಂಗೆ ಆತು. ಅದಕ್ಕೆ ನಿಮ್ಮ ಅವ್ವನ ಕರ್ಕೊಂಡು ಓಡೋಡಿ ಬಂದ್ಬಿಟ್ಟು ನೋಡು. ಆರಾಮದೇನ? ಹಾಂ, ನೀನು ಬಸ್ಸಲ್ಲಿದ್ದೀನಂತ ಗೊತ್ತಾಗಿದ್ದ ಸಾಕು ನಮಗೆ. ಎಷ್ಟು ಖುಷಿ ಆಯ್ತು ನಮಗರ. ಮತ್ತು ಯಾರಿಗಾದ್ರೂ ಹಂಗಲ್ರಿ, ನಮಗಾರ ಕೇಳ್ಕೊಡ್ದಂತೂ ಖುಷಿ ತಡ್ಕೊಳಕ್ಕಾಗಲಿಲ್ಲ ರೀ. ಭಾಳ ದಿನದ ಮೇಲೆ ನಮ್ಮ ಕೃಷಿ ಆದ್ಮೇಲೆ ಜಾನುನ ಲಾಸ್ಟ್ ರೀ. ಜಾನು ಆದ್ಮೇಲೆ ಬರ್ತಿರೋದು ಫಸ್ಟ್ನೇ ಕೈಗೆ ನಮ್ಮ ಮನೆಗೆ ಒಂದು ಸಣ್ಣ ಕುಡಿ ಅಂದ್ರೆ ಬರತ್ತಿರೋದ್ರಿ. ಅಷ್ಟು ಖುಷಿ ಆಯ್ತು ರೀ ನಮಗೆ ಕೇಳ್ಯಾರ. ನಮಗೂ ಹಂಗೆ ಆತ್ರಿ. ನಮ್ಮ ಮನೆಗೆ ಏನು ಬಿಡ್ರಿ, ನಮ್ಮ ಸೊಸಿನೂ ಹೊಟ್ಟಿಲಿದಾಳೆ. ಆದ್ರೆ ನಮ್ಮ ಮಗಳು ಹೊಟ್ಟಿಲಿದಾಳೆ ಅನ್ನೋದು ಇನ್ನೂ ದೊಡ್ಡ ಖುಷಿ ಆಯ್ತು ನಮಗೆ. ನಮ್ಮ ಸಣ್ಣಾಕಿ ಒಬ್ಬಾಕಿನ ಹೊಟ್ಟಿಲಿ ಉಳಿದ್ಬಿಟ್ರೆ ಅಷ್ಟೇ ನೋಡ್ರಿ. ಏನು ಅಟ್ರು ಮಕ್ಕಳು ಆದಂಗೆ ಆಗ್ಬಿಡ್ತಾವೆ. ಇವು ಮಕ್ಳು ಆಗಲಿಲ್ಲ ಅಂದ್ರೂ ಕಿರಿಕಿರಿ ಬಾಡ್ರಿ. ಈಗ ನೋಡಿ, ಸುಂದ್ರಿಗೆ ಮದುವೆಗೆ 5 ವರ್ಷ ಆಯ್ತು, ಇನ್ನೂ ಮಕ್ಕಳಿಲ್ಲ. ಊರಿಗೆ ಬಂದ್ರೆ ಅಲ್ಲಿ ಮನೆಗೆ ಬಂದ್ರೆ ಸಾಕು, ಮನೆ ಮನೆಯಾಗೆಲ್ಲ ಕೇಳವ್ರು, ಇನ್ನೂ ಬಸ್ರಿಲ್ಲ ನೀನು ಅಂತಿದ್ರು. ಇನ್ನು ಯಾರಾದ್ರೂ ಕೇಳಿ ಚಂದಾಗ ಉತ್ತರ ಕೊಡ್ತಾನೆ ಅವ್ರಿಗೆ ನಾನು. ಚಿಕ್ಕಮ್ಮ ಆರಾಮದಿರಿ? ಅಮ್ಮ ಹೆಂಗದಾನು? ಮತ್ತು ಅಂಕಿತಾ, ಅಮ್ಮು ಎಲ್ಲರೂ ಆರಾಮದಾರ? ಸಚಿನ್ ಅದು? ಹಾಂ, ಎಲ್ಲರೂ ಆರಾಮದಾರ. ನೀನೇನವ ಮನೆ ಕಡೆ ಬರಲೇ ಇಲ್ಲ. ಆಮೇಲೆ ಎಲ್ಲರೂ ಹೆಂಗದಾರಂತೆ ಒಂದ್ಸರಿ ನೋಡಾಕಾರ ಬಂದೇನು? ಅದು ಚಿಕ್ಕಮ್ಮ, ಎಲ್ಲಿ ಬರೋಕ್ಕಾಗ್ತೈತಿ, ಅತ್ತಿರಿ ಬೇರೆ ಹುಷಾರಿರಲಿಲ್ಲ ಪಾಪ. ಅಂಥ ಟೈಮ್ದಾಗೂ ನಾನು ಅವ್ರನ್ನ ಬಿಟ್ಟು ಬಂದಿದ್ನಿ. ಮತ್ತು ಇವಾಗೂ ಬಾ ಅಂದ್ರೆ ಹೆಂಗೆ ಆಗ್ತೈತಿ, ಅದಕ್ಕೆ ನಾನು ಬರಲೇ ಇಲ್ಲ. ಇವಾಗ ನೀವೆಲ್ಲರೂ ಆರಾಮದಾರಲ್ಲ, ಆಯ್ತಲ್ಲ? ನೀ ಹೇಳೋದು ಕರೆ ಐತಿ. ನಿಮ್ಮ ಚಿಕ್ಕವನ ಮಾತು ಏನು ಕೇಳ್ತಿದ್ದಿ? ಆಕಿ ಬರೀ ತಂದಷ್ಟ ನೋಡ್ಕೋತಾಳ, ಭಾಳ ಸ್ವಾರ್ಥದಾಳ ಆಕಿ. ನೀನು ಇಲ್ಲೇ ಇರ. ಹಾಂ, ನಾನು ಅದಕ್ಕೆ ಅವಾಗ ಹೇಳಿನಿ ನೀನು ಹೋಗ್ಬಿಡವ ಅಂಥೇಳಿ. ಈಕಿ ಮಾತು ಕೇಳ್ಕೊಂಡು ನಿಮ್ಮ ತಮ್ಮನ ಹುಡುಕಾಕೆ ಹೋದಿ. ಹಾಂ, ಸಿಕ್ಕು ಬಿಡು, ಕರ್ಕೊಂಡು ಬಂದು ನೀ ಇರಲಿಲ್ಲ ಅಂದಿದ್ರೆ ಈಕಿಗೆ ಅವಾಗ ಹುಡುಕಾಕಿರ್ಬೇಕು. ಅಲ್ಲೇ ಅವನು ಹೊಡೆದಕ್ಕೆ ಒಂದು ಬಿಡ್ತಿದ್ರು, ಹಂಗಿದ್ರು ಅವರು. ಅಲ್ರಿ ಅಕ್ಕಾರ, ಏನು ಕಾಡ್ನೇ ಓದಿ ಹಾಕ್ಯಾರ ಅವನ್ನ. ನನ್ನ ಮಗಳು ಈಕಿ
ಹೋಗಿ ಹುಡ್ಕೊಂಬಂದಾರ ನೋಡ್ರಿ. ಇಬ್ರು ದಾಂಡಿಗ್ರಿ ಹೆಂಗದಾರ ಗೊತ್ತೇನವ್ರು? ಅದೇನೋ ಡಬ್ಲು ಆಡ್ತಾರಲ್ಲ ಕುಸ್ತಿ ಗಿಸ್ತಿ, ಹಂಗದಾರ ಅವ್ರು. ಅಂಥವ್ರನ್ನ ಎದುರು ಹಾಕೊಂಡು ಕರ್ಕೊಂಬಂದಾರ್ರಿ. ಮತ್ತು ಗ್ರೇಟ್ ಅಲ್ರಿ ನನ್ನ ಮಗಳು ಅಂತ ಹೇಳ್ಕೊಳಕ ನನಗೆ ಹೆಮ್ಮೆ ಹಾಕತ್ರಿಕಿನ ಸುಂದ್ರಿನ. ನಿಮ್ಮ ಮಗಳು ಗ್ರೇಟ್ ಬಿಡ್ರಿ. ನಿಮ್ಮ ಮಗಳಂತ ಮಗಳು ಹುಡುಕೊಂತ ಹೋದ್ರೆ ಎಲ್ಲ ಸಿಗಂಗಿಲ್ಲ. ಅಪ್ಪ ಚಿಕ್ಕಮ್ಮ ಕುಡಿಯಕ್ಕೆ ನೀರು ತಗೊಂಡು ಬರಲಿ. ನೀರು ಯಾಕ? ಊಟನ ಮಾಡ್ತಾರೆ, ತಗೋ ಊಟನ ಮಾಡ್ಕೊಂಡು ಹೋಗ್ಲಿ. ಅಯ್ಯೋ ಇಲ್ಲ, ಕೆಲಸ ಐತ್ರಿ, ಹೋಗ್ಲೇಬೇಕು ನಾವು. ಅರ್ಜೆಂಟ್ ಕೆಲಸ ಐತಿ, ಇನ್ನೊಂದ್ಸರಿ ಬಂದಾಗ ಊಟ ಮಾಡ್ಕೊಂಡು ಹೋಗೋವಂತ. ಈ ಕುಡಿಯಕ್ಕೆ ನೀರು ಕುಡಿಯೋ ಸಾಕು. ಸರಿ ಅಪ್ಪ. ಅಲ್ಲ ಅಪ್ಪ, ಊಟ ಮಾಡ್ಕೊಂಡು ಹೋಗ್ಬೇಕಿಲ್ಲ, ಅಲ್ಲಿಂದ ಇಲ್ಲಿಗೆ ಬಂದರಿ. ಹೆಂಗೋ ಊಟದ ಟೈಮು ಆಗೈತಿ, ಇನ್ನೂ ನಾವು ಊಟ ಮಾಡಿಲ್ಲ. ಅಜ್ಜಮ್ಮ ಮತ್ತು ಅಜ್ಜ ಯಾರೂ ಇಲ್ಲ, ಎಲ್ಲರೂ ಅಡುಗೆ ಎಲ್ಲರಿಗೂ ಮಾಡೈತಿ, ಅವ್ರು ಯಾರೂ ಇಲ್ಲ. ಹೆಂಗೋ ನೀವು ಬಂದರಲ್ಲ, ಅಷ್ಟು ಸೇರಿ ಊಟ ಮಾಡೋಣ್ರಿ. ಹಚ್ಕೊಂಡು ಬರಲಿ. ಕೇಳ್ತೇನ? ಹೋಗಿ ಊಟ ಹಚ್ಕೊಂಡು ಬರ್ಬೇಕು. ಮತ್ತೆ ನಿಂತ್ಕೊಂಡು ಕೇಳ್ತಾಳೆ ಹಚ್ಕೊಂಡು ಬರಲಿಲ್ಲ ಅಂತೇಳಿ. ಹೋಗ. ಯಾಕೋ ಇವ್ರತ್ತಿ ಡಬಲ್ ಮೀನಿದಂಗೆ ಮಾತಾಡಿದಂಗೆ ಐತಲ್ಲ. ಏನೋ ನಡ್ದೈತಿ ಇವ್ರ ಮನ್ಯಾಗ, ತಿಳ್ಕೊಬೇಕಲ್ಲ ಅದನ್ನ ನಾನು.